ಸತ್ಯಣ್ಣ ಅವರು ಇನ್ನೂ ಕಾರ್ಯಕ್ರಮ ಮುಕ್ತಾಯವಾಗಿಲ್ಲ, ಒಂದು ಸರ್ಪ್ರೈಸ್ ಇದೆ ಅಂತ ಪಲ್ಲವಿ ಸತ್ಯಣ್ಣ ನಚ್ಚಿ ಎಲ್ಲರೂ ಹೋಗಿ ಗಿಫ್ಟ್ ಬಾಕ್ಸ್ಗಳನ್ನು ತರುತ್ತಾರೆ. ಅವುಗಳನ್ನು ಭೂಮಿ ಮತ್ತು ಅಜಿತ್ಗೆ ಎಲ್ಲರೂ ಸೇರಿ ಕೊಡುತ್ತಾರೆ. ಭೂಮಿ ಮತ್ತು ಸಂಗೀತ ಅಜ್ಜಿ ಹತ್ರ ಬರ್ತಾರೆ. ಸಂಗೀತ ಅವರು ಅಮ್ಮ ಕಾಫಿ ಏನಾದರೂ ಕುಡಿತೀಯಾ ಅಂತಾರೆ. ಅಮ್ಮ ನಿನ್ನ ಜೊತೆ ಭೂಮಿ ಏನೋ ಮಾತಾಡಬೇಕಂತೆ. ಹೌದು ಅಜ್ಜಿ ಅಂತಾರೆ ಭೂಮಿ. ಆಗ ಅಜ್ಜಿ ನನ್ನ ಜೊತೆ ಮಾತಾಡೋಕ್ಕೆ ಅಷ್ಟೊಂದು ಮುಜುಗರನ? ಆಗ ಭೂಮಿ ಅಂದರೆ ಅಜ್ಜಿ ವಿಷಯ ಆಗಿದೆ, ಏನದು ಹೇಳು ಅಂತಾರೆ ಅಜ್ಜಿ. ಆಗ ಭೂಮಿ ನಾನು ವಂಶಿ ಅವರ ಬಗ್ಗೆ ಮಾತಾಡಬೇಕಿತ್ತು. ಆಗ ಅಜ್ಜಿ ಅವನ ಬಗ್ಗೆ ಮಾತಾಡೋಕ್ಕೆ ಏನಿದೆ, ಅವನು ಬಹಳ ಒಳ್ಳೆಯ ಹುಡುಗ. ಹೌದು ಅಜ್ಜಿ, ವಂಶಿ ಅವರು ಅಂದರೆ ನನಗೆ ತುಂಬ ಇಷ್ಟ. ಶಾಕ್ ಆದ ಅಜ್ಜಿ. ಹೇಳ್ತಿದ್ದೀಯಮ್ಮ? ನಿಜಾನೇ ಹೇಳ್ತಿದ್ದೀನಿ ಅಜ್ಜಿ, ವಂಶಿ ಅವರು ತುಂಬ ಒಳ್ಳೆಯವರು. ಎಂಥ ಗುಣ, ಎಂಥ ಸಂಸ್ಕಾರ ಅಂತ ಗುಣ ಇರೋ ಹುಡುಗ ಸಿಗೋದು ತುಂಬಾ ಅಪರೂಪ. ಆಗ ಸಂಗೀತ ಟೆನ್ಷನ್ ಆಗಿ ಏ ಭೂಮಿ, ನೀನು ಏನು ಮಾತಾಡ್ತಿದ್ದೀಯಾ ಅನ್ನೋ ಅರಿವು ಇದೆಯಾ ನಿನಗೆ? ಅತ್ತೆ, ನಾನು ತುಂಬಾ ಯೋಚನೆ ಮಾಡಿ ನಿಮ್ಮಿಬ್ಬರ ಹತ್ರ ಮಾತನಾಡ್ತಿರೋದು. ಆಗ ಅಜ್ಜಿ ಅಲ್ಲಮ್ಮ ಭೂಮಿ, ನಿನಗೂ ಅಜಿತ್ಗೂ ಏನೂ ಜಗಳ ಆಯಿತಾ? ಆಗ ಭೂಮಿ ಅಜ್ಜಿ ನಾನು ಈ ವಿಷಯನ ಅವ್ರ ಹತ್ರ ಹೇಳಿದರೆ ಖಂಡಿತವಾಗ್ಲೂ ಜಗಳ ಆಗುತ್ತೆ. ಅವರ ಬಗ್ಗೆ ಮಾತಾಡೋದಕ್ಕೆ ಬಿಡೋದಿಲ್ಲ ಸಾಹೇಬ್ರು, ಅದಕ್ಕೆ ನಾನು ಈ ನಿರ್ಧಾರ ಮಾಡಿದ್ದು. ಆಗ ಸಂಗೀತ ಅಯ್ಯೋ ದೇವರೇ, ಅವನು ಜಗಳ ಮಾಡ್ತಾನೆ ಅಂತ ನೀನು ಈ ನಿರ್ಧಾರ ಮಾಡಿದೀಯಾ? ಹೌದು ಅತ್ತೆ, ಸರಿನೇ ಅಲ್ವಾ? ದಿನ ಎಷ್ಟು ಅಂತ ಜಗಳ ಮಾಡೋಕ್ಕೆ ಆಗುತ್ತೆ ಹೇಳಿ? ಆಗ ಅಜ್ಜಿ ಸರಿಯಾಗಿ ಯೋಚನೆ ಮಾಡಿದೀಯೇನಮ್ಮ? ಆಗ ಭೂಮಿ ಅಜ್ಜಿ ನನಗೆ ಒಂದು ಅರ್ಥನೇ ಆಗ್ತಿಲ್ಲ. ಅಲ್ಲ, ನಾನು ಸರಿಯಾಗಿ ಯೋಚನೆ ಮಾಡಿ ನಿಮ್ಮಿಬ್ಬರ ಹತ್ರ ಮಾತಾಡ್ತಿದ್ದೀನಿ. ಈ ವಿಷಯ ಸಾಹೇಬ್ರಿಗೆ ಹೇಳಿದರೆ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಳಲ್ಲ. ನೀವು ಹಾಗೆ ಆಡ್ತಿದ್ದೀರಲ್ಲ, ಯಾಕೆ ಅಜ್ಜಿ? ಆಮೇಲೆ ಏನು ಗೊತ್ತಾ, ಆ ವಂಶಿ ಅವರ ಬಗ್ಗೆ ಸಾಹೇಬ್ರಿಗೆ ಒಳ್ಳೆ ಭಾವನೆನೇ ಇಲ್ಲ. ಅದಕ್ಕೆ ಅಜ್ಜಿ, ಇಬ್ಬರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ಅತ್ತೆ ಅಜ್ಜಿ ನೀವಿಬ್ಬರು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಈ ವಿಷಯನ ನಾನು ಹೇಳಿದ ಮೇಲೆ ನೀವು ಇನ್ನೂ ಆ್ಯಕ್ಟಿವ್ ಆಗಿರಬೇಕು. ಸರಿ ಆಯಿತು, ನಾನು ಈಗ ಒಂದು ಪ್ರಶ್ನೆ ಕೇಳ್ತೀನಿ, ನೀವಿಬ್ಬರು ಉತ್ತರ ಕೊಡಿ, ಸರಿನಾ? ಇವಾಗ ನಿಮ್ಮಿಬ್ಬರಿಗೂ ವಂಶಿ ಇಷ್ಟ ತಾನೇ? ಅವ್ರ ಜೊತೆ ಸಂಬಂಧ ಬೆಳೆಸಬೇಕು ಅಂದ್ಕೊಂಡಿದ್ದೀನಿ. ಆಗ ಅಜ್ಜಿ ಮತ್ತು ಸಂಗೀತ ಇಬ್ಬರು ಜೋರಾಗಿ ಭೂಮಿ ಅಂತ ಕಿರುಚುತ್ತಾರೆ. ಆಗ ಸಂಗೀತ ನೋಡು ಭೂಮಿ, ಅದು ಏನು ಹೇಳಬೇಕು ಅಂತಿದೀಯಾ, ದಯವಿಟ್ಟು ಅದನ್ನು ಅರ್ಥ ಆಗೋ ರೀತಿ ಹೇಳು. ನನಗಂತೂ ನೀನು ಮಾತಾಡೋದು ಏನೂ ಗೊತ್ತಾಗ್ತಿಲ್ಲ. ಅಲ್ಲ, ಇಷ್ಟು ಚಿಕ್ಕವಳಾಗಿ ನನಗೇ ಅರ್ಥ ಆಗ್ತಿದೆ, ದೊಡ್ಡವರಾಗಿ ನಿಮ್ಮಿಬ್ಬರಿಗೂ ಅರ್ಥ ಆಗ್ತಿಲ್ಲ. ಅಜ್ಜಿ ನೀವಾದರೂ ಅರ್ಥ ಮಾಡ್ಕೊಳ್ಳಿ. ಅಜ್ಜಿ ನಾನು ಈ ವಯಸ್ಸಲ್ಲಿ ಇದನ್ನೆಲ್ಲ ಕೇಳಬೇಕಾ? ಆಗ ಸಂಗೀತ ಅಮ್ಮ ಒಂದು ನಿಮಿಷ ಸುಮ್ಮನೆ ಇರು. ನೋಡು ಭೂಮಿ, ದಯವಿಟ್ಟು ನಮಗೆ ಕೋಪ ಬರೆಸ್ಬೇಡ. ನೀನೇನು ಹೇಳಬೇಕಂತಿದೀಯಾ ಅದನ್ನು ನೇರವಾಗಿ ಹೇಳು, ಇಲ್ಲ ನಾನು ಅಜಿತ್ನ ಕರಿತೀನಿ. ಅಯ್ಯೋ ಅತ್ತೆ ಅಂತ ಕೆಲಸ ಮಾತ್ರ ಮಾಡಬೇಡಿ ಅತ್ತೆ. ನಾನು ಹೋಗಿ ಅಥವಾ ನೀವು ಹೋಗಿ ಸಾಹೇಬ್ರ ಹತ್ರ ಇದನ್ನೆಲ್ಲ ಹೇಳೋಕ್ಕಾಗುತ್ತಾ? ಅಲ್ಲ, ನೀವೆಲ್ಲ ಈ ಜನ್ರೇಷನ್ ಅರ್ಥ ಮಾಡ್ಕೋತೀರಾ ಅಂತ ನೀವು ಅರ್ಥ ಮಾಡ್ಕೊತಿಲ್ಲ. ನಾನು ಏನು ಮಾಡಲಿ ಈಗ? ನಾನು ಹೇಳೋಕ್ಕೆ ಬಂದಿರೋ ವಿಷಯ ಏನಂದರೆ ವಂಶಿಗೂ ಅಂಜನಾಗೂ ಮದುವೆ ಮಾಡೋಣ ಅಂತ. ಆಗ ಸಂಗೀತ ಅಯ್ಯೋ ಕರ್ಮ, ಒಂದು ಸೆಕೆಂಡ್ ಏನೆಲ್ಲ ಯೋಚನೆ ಮಾಡಿಬಿಟ್ಟೆ ನಾನು. ಛೀ ಅಮ್ಮ, ನನಗೇನೂ ಅರ್ಥ ಆಗಲಿಲ್ಲ. ನೀನಾದರೂ ಸ್ವಲ್ಪ ಯೋಚನೆ ಮಾಡೋದು ಬೇಡವೇನಮ್ಮ? ಈ ಶಾಕಿಂಗ್ ನ್ಯೂಸ್ ಕೇಳಿ ನನ್ನ ತಲೆ ಬ್ಲಾಂಕ್ ಆಗಿ ಹೋಗಿತ್ತು. ಆಗ ಭೂಮಿ ಅತ್ತೆ ಅಜ್ಜಿ ಏನು ಯೋಚನೆ ಮಾಡಿದ್ರಿ ನೀವಿಬ್ಬರು? ಏನಕ್ಕೆ ಅವ್ರ ಮೈಂಡ್ ಬ್ಲಾಂಕ್ ಆಗಿತ್ತು? ಅದು ಏನೂ ಇಲ್ಲ ಭೂಮಿ, ಯಾವುದೋ ವಿಚಾರಕ್ಕೆ ನಾನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ ಅಂತಾರೆ ಸಂಗೀತ. ಆಗ ಭೂಮಿ ಏನಿದೆ ಕನ್ಫ್ಯೂಸ್ ಆಗುವಂಥದ್ದು? ಆಗ ಅಜ್ಜಿ ಇರಲಿ ಬಿಡಮ್ಮ, ನೀನು ಮುಂದುವರಿಸು. ಆಗ ಭೂಮಿ ಅಜ್ಜಿ ಹೇಗಿದ್ರು ಪಾಪ ದೇವಯಾನಿ ಅಮ್ಮ ಅಂಜುನಾ ವಿಷಯದಲ್ಲಿ ತುಂಬ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ. ಬೇಗ ಅವಳಿಗೆ ಮದುವೆ ಆಗಬೇಕು ಅಂತ ಬರೀ ಯೋಚನೆ ಮಾಡ್ತಾ ಇರ್ತಾರೆ. ನಮ್ಮ ವಂಶಿ ಬೇರೆ ಗುಣವಂತ, ಅಪ್ಪಟ ಅಪರಂಜಿ, ಯಾಕೆ ವಂಶಿಗೂ ಅಂಜುಗೂ ಮದುವೆ ಮಾಡಬಾರ್ದು? ಆಗ ಅಜ್ಜಿ ನೀನು ಹೇಳೋದು ನಿಜ. ಹೇಗಿದ್ದರೂ ಅಂಜುಗೆ 22 ವರ್ಷ ತುಂಬೋಕ್ಕೆ 3 ತಿಂಗಳು ಇದೆ, ಅಷ್ಟರಲ್ಲಿ ಈ ಮದುವೆ ಮಾಡಿಸಿಬಿಡಬೇಕು. ಆಗ ಭೂಮಿ ಅದಕ್ಕೆ ಅಜ್ಜಿ ಈಗ ವಂಶಿಯವರನ್ನು ನಾವು ನೋಡ್ತಿದ್ದೀವಲ್ಲ. ಆಗ ಸಂಗೀತ ನೋಡು ಭೂಮಿ, ನೀನು ಹೇಳುತ್ತಿರುವುದು ಕರೆಕ್ಟು. ನನಗೇನೋ ಈ ವಿಚಾರದಲ್ಲಿ ಒಪ್ಪಿಗೆ ಇದೆ. ವಂಶಿನೂ ಅಷ್ಟೇ ತುಂಬ ಒಳ್ಳೆಯ ಹುಡುಗ ಅಲ್ವಾ? ಅಜ್ಜಿ ಅಲ್ಲ ಸಂಗೀತ, ಈ ವಿಚಾರ ನಮಗೆ ಯಾಕೆ ಹೊಳಿಲಿಲ್ಲ? ಆಗ ಸಂಗೀತ ನಮಗೆ ಹೊಳಿಲಿಲ್ಲ, ನನ್ನ ಸೊಸೆ ನೋಡು, ನಾನು ಯಾವಾಗಲೂ ಹೇಳುತ್ತಿರುತ್ತೇನೆ ಅಲ್ವಾ, ನನ್ನ ಸೊಸೆ ತುಂಬ ಜಾನೆ ಅಂತ ಅವಳಿಗೆ ಹೊಳೆದಿದೆ ನೋಡು. ನನಗೇನೋ ಈ ವಿಚಾರನ ಮೊದಲು ಅಜಿತ್ಗೆ ಹೇಳೋದು ಸರಿ ಅನಿಸುತ್ತೆ ಅತ್ತೆ. ನಾನು ಮೊದಲು ಸಾಹೇಬ್ರ ಹತ್ರನೇ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ನಮ್ಮ ಸಾಹೇಬ್ರಿಗೆ ವಂಶಿಯವರನ್ನು ಕಂಡ್ರೆ ಆಗಲ್ಲ. ಈ ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಆಡುತ್ತೆ ಆ ಸಿಡುಕ್ಮುತಿ ಸಿದ್ದಪ್ಪ. ಆಗ ಸಂಗೀತ ಅಲ್ಲ, ಅವನು ಯಾಕೆ ಈ ವಿಚಾರದಲ್ಲಿ ಆ ರೀತಿ ಮಾತಾಡ್ತಾನೆ? ವಂಶಿನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೇ ಐತೆ ತಾನೇ ಅತ್ತೆ. ನನ್ನ ಮಾತಿನ ಅರ್ಥ ಸಾಹೇಬ್ರು ವಂಶಿಯವರನ್ನು ದ್ವೇಷ ಮಾಡ್ತಾರೆ ಅಂತ ಅಲ್ಲ.
ಆದರೆ ನಾನು ವಂಶಿಯವರ ಬಗ್ಗೆ ಮಾತಾಡಿದಾಗೆಲ್ಲ ಏನಾದರೂ ಒಂದು ತಪ್ಪು ಕಂಡುಹಿಡಿತಾರೆ ಅತ್ತೆ. ಆಗ ಸಂಗೀತ ಈ ರೀತಿ ಮಾತಾಡ್ತಾರೆ, ಅವ್ರ ಹತ್ರ ಚೆನ್ನಾಗೇ ಇರ್ತಾರೆ. ಭೂಮಿ, ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಆಗ ಭೂಮಿ, ನಾನೇನಾದರೂ ಸಾಹೇಬ್ರ ಹತ್ರ ಹೋಗಿ ಹೇಳಿದರೆ ಕೋಪ ಮಾಡಿಕೊಂಡು ಬೇಡ ಭೂಮಿ ಅಂತ ಬೇಸ್ ವಾಯ್ಸಲ್ಲಿ ಹೇಳಿಬಿಡ್ತಾರೆ. ನೀವಿಬ್ಬರು ಚೆನ್ನಾಗಿ ಯೋಚನೆ ಮಾಡಿ, ನಾನು ಹೇಳಿರೋದು ನಿಮ್ಮಿಬ್ಬರಿಗೂ ಸರಿ ಅನಿಸಿದರೆ ಆಮೇಲೆ ನಾವೆಲ್ಲ ಹೋಗಿ ಸಾಹೇಬ್ರ ಹತ್ರ ಮಾತಾಡೋಣ, ಏನಂತೀರಾ? ಆಗ ಅಜ್ಜಿ, ನೀನು ಜಾನೆ, ಈ ಮನೆ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀಯ, ಸೊಸೆ ಕರ್ತವ್ಯನ ಸರಿಯಾಗಿ ನಿಭಾಯಿಸ್ತೀಯ. ನಾನು ಈ ವಿಷಯ ಶ್ರವಣ್ ಮತ್ತು ದೇವಯಾನಿ ಜೊತೆ ಮಾತಾಡ್ತೀನಿ, ಆಮೇಲೆ ಡಿಸೈಡ್ ಮಾಡೋಣ. ಆ ಅಂಜು ನಿನ್ನ ಜೀವ ತೆಗೆಯೋಕೆ ಹೋದ್ಲು, ಅಂಥವಳ ಜೀವನದ ಬಗ್ಗೆನೂ ನೀನು ಯೋಚನೆ ಮಾಡ್ತೀಯಲ್ಲಮ್ಮ. ನಿನ್ನ ಮನಸ್ಸು ಎಷ್ಟು ಒಳ್ಳೆಯದು ಅಂತ ಗೊತ್ತಾಗುತ್ತೆ. ಆ ದೇವರು ನಿನ್ನ ಯಾವಾಗಲೂ ಚೆನ್ನಾಗಿ ಇಟ್ಟಿರ್ಲಮ್ಮ. ಸತ್ಯನ ನಿಂತ್ಕೊಳ್ಳಿ ಅಂತ ಹೊರಗೆ ಬರ್ತಾರೆ ಅಜಿತ್. ಆಗ ಸತ್ಯನ ಭೂಮಿಯವರ ಸಾಹೇಬ್ರಿಗೆ ವಿಪರೀತ ಕೋಪ ಬಂದಾಗಿದೆ. ಸತ್ಯನ ಕೋಪ ಬರದೆ ಇನ್ನೇನಾಗುತ್ತೆ ಹೇಳಿ? ವಂಶಿ ಬಗ್ಗೆ ಹುಷಾರಾಗಿರಬೇಕು ಅಂತ ಹೇಳಿದ ನೀವೇ ಭೂಮಿ ಜೊತೆ ಅವನನ್ನು ಯಾಕೆ ಕಳಿಸಿದ್ರಿ? ಅದು ನನ್ನ ಬುಲೆಟಲ್ಲಿ. ನಿನಗೆ ಕೋಪ? ನೋಡು ದೋಸ್ತ, ನಾನೇ ವಂಶಿ ಬಗ್ಗೆ ಅಷ್ಟೊಂದೆಲ್ಲ ಹೇಳಿ ಅವಳನ್ನು ಅವನ ಜೊತೆ ಕಳಿಸ್ಲಿ ಹೇಳು? ಅಲ್ಲ ಮಾರಾಯ, ಸಂದರ್ಭ ಆಗಿತ್ತು, ಅಷ್ಟಕ್ಕೂ ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ನಾನು ಭೂಮಿಗೆ ಹೇಳಿದೆ ನನ್ನ ಜೊತೆ ಬಾ, ಮನೆಗೆ ಬಿಡ್ತೀನಿ ಅಂತ. ಆದರೆ ಅವಳು ವಂಶಿ ಜೊತೆನೇ ಹೋಗ್ತೀನಿ ಅಂದ್ಲು. ಆಗ ನಾನೇನು ಹೇಳೋಕ್ಕಾಗುತ್ತೆ? ಯಾವ ಕಾರಣಕ್ಕೆ ಅವಳನ್ನು ತಡೆಯೋಕ್ಕಾಗುತ್ತೆ ಹೇಳು? ಅಷ್ಟಕ್ಕೂ ವಂಶಿ ಮಾತನ್ನು ಕೇಳಿಕೊಂಡು ನೀನೇ ಬುಲೆಟ್ನ ಮನೆಯಲ್ಲಿ ಬಿಟ್ಟು ಕಾರಲ್ಲಿ ಹೆಂಡ್ತಿನ ಕರ್ಕೊಂಡು ಹೋಗುವಷ್ಟು ಇನ್ಫ್ಲುಯೆನ್ಸ್ ಅವನ ಮಾತಲ್ಲಿ ಇದೆ. ಅಂದರೆ ಈ ಬಡಪಾಯಿ ನಿನ್ನ ಬುಲೆಟಲ್ಲಿ ನಿನ್ನ ಹೆಂಡತಿನ ಅವನ ಜೊತೆ ಕಳಿಸುವುದಕ್ಕೆ ಇನ್ಫ್ಲುಯೆನ್ಸ್ ಆಗೋದು ಯಾವ ಮಹಾ ಅಜಿತ? ಆದರೂ ಸತ್ಯಣ್ಣ, ನಮ್ಮ ಮದುವೆ ವಿಚಾರನ ಆ ವಂಶಿ ಹತ್ರ ಯಾಕೆ ಹೇಳಿದ್ರಿ? ಗೊತ್ತಿತ್ತು, ನನಗೆ ಗೊತ್ತಿತ್ತು ನೀನು ಈ ವಿಷಯದಲ್ಲಿ ನನ್ನನ್ನು ತಪ್ಪು ತಿಳ್ಕೊತೀಯಾ ಅಂತ. ನೋಡು ಅಜಿತ, ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನನಗೆ ನೀನು ಮುಖ್ಯ. ಆದರೂ ನೀನು ನನ್ನ ಯಾಕೆ ಅನುಮಾನದ ದೃಷ್ಟಿಯಿಂದ ನೋಡ್ತೀಯ? ಭೂಮಿ, ವಂಶಿಯವರೇ ನಿಂತ್ಕೊಳ್ಳಿ. ಜ್ಯೂಸ್ ಕುಡಿಯೋಕೆ ಇಷ್ಟೊಂದು ಬಲವಂತ ಮಾಡಬೇಕಾ ನಾನು ನಿಮಗೆ? ಆಗ ವಂಶಿ, ಬೇಡ ಅಂದರೆ ನೀವು ಯಾಕೆ ಬಿಡ್ತಿಲ್ಲ? ಇಲ್ಲ ವಂಶಿಯವರೇ, ನೀವು ನಾನು ಹೇಳಿದ ಹಾಗೆ ಕೇಳಲೇಬೇಕು. ಆಗ ವಂಶಿ, ಏನು ಈಗಿಂದಲೇ ನನಗೆ ಆರ್ಡ್ರಾ? ಹೌದು, ಮತ್ತೆ ಹುಡುಗಿರು ಯಾವ ಒಂದು ವಿಷಯಕ್ಕೆ ಕಮಿಟ್ ಆಗ್ತಾರೋ ಆಗ ಬಿಡೋ ಮಾತೇ ಇಲ್ಲ ಅಂತಾರೆ ಭೂಮಿ. ಆಗ ಅಜಿತ್, ಏನು ಸತ್ಯನ ಕಮಿಟ್ ಅಂತ ಹೇಳ್ತಿದ್ದಾಳೆ? ಇರೋ ಜ್ಯೂಸ್ ತಗೊತಾನೋ ಇಲ್ವೋ ನೋಡೋಣ. ಏನು ಸ್ಮೈಲು ನೋಡು ಅಜಿತ, ಇಬ್ಬರು ಎಷ್ಟೊಂದು ಖುಷಿಯಾಗಿದ್ದಾರೆ. ನೀನು ನೋಡ್ತಾ ಸುಮ್ಮನೆ ಕಾಲ ಕಳೀತಿದೀಯಾ ಅಷ್ಟೇ. ಆ ಕಡೆ ಒಂಚೂರು ಗಮನ ಕೊಡು. ಅವರಿಬ್ಬರ ಜೋಡಿ ಏನು ಸಖತ್ತಾಗಿದೆ ಅಲ್ವಾ ದೋಸ್ತ? ಈ ವಂಶಿ ಇದಾನಲ್ಲ, ಅವನು ಎಲ್ರಿಗೂ ಯಾಕೆ ಇಷ್ಟ ಆಗ್ತಾನೆ ಗೊತ್ತಾ? ಆಗ ಅಜಿತ್, ನನಗೆ ಇಷ್ಟ ಆಗ್ತಿಲ್ಲ. ಆಗ ಸತ್ಯನ, ನಿನಗಲ್ಲಪ್ಪ, ಭೂಮಿಗಾಗಲಿ ಯಾಕೆ ಇಷ್ಟ ಆಗ್ತಾನೆ ಗೊತ್ತಾ? ಒಮ್ಮೊಮ್ಮೆ ಸಖತ್ ಸೀರಿಯಸ್ ಆಗಿದ್ರು ಇದ್ದಕ್ಕಿದ್ದಂಗೆ ತರಲೆ ಆಗಿಬಿಡ್ತಾನೆ. ದೊಡ್ಡವ್ರ ಜೊತೆ ದೊಡ್ಡವರಾಗಿ ಇಷ್ಟ ಆದವರನ್ನ ಕೇರ್ ಮಾಡ್ತಾ ಮನಸ್ಸಲ್ಲಿರೋದನ್ನ ಫಿಲ್ಟರ್ ಇಲ್ಲದೆ ಹೇಳುವಂಥ ಹುಡುಗ ಅವನು. ಆಗ ಅಜಿತ್, ಅದಕ್ಕೇನಿವಾಗ? ಆಗ ಸತ್ಯನ, ಅದಕ್ಕೇನಿಲ್ಲಪ್ಪ, ಅಪ್ಪಿ ತಪ್ಪಿ ವಂಶಿಗೆ ಭೂಮಿ ಮೇಲೆ ಲವ್ ಶುರುವಾದರೆ ಫಿಲ್ಟರ್ ಇಲ್ಲದೆ ಅದನ್ನೂ ಹೇಳುವಂಥ ವ್ಯಕ್ತಿ ಅವನು. ಮೇಲಾಗಿ ಭೂಮಿಗೆ ವಂಶಿ ಕೇರ್ ಮಾಡೋದು ಅಂದರೆ ತುಂಬ ಇಷ್ಟ. ಅಕಸ್ಮಾತ್ ಅವಳು ಓಕೆ ಅಂದರೆ, ಸತ್ಯನ ಬಿಡ್ತು ಅನ್ನಿ ಅಂತಾರೆ ಅಜಿತ್. ಆಗ ಸತ್ಯನ, ನಾನು ಬಿಡ್ತೀನಿ ಅಂದರೂ ಕೂಡ ಅವನು ಭೂಮಿನ ಹಿಡ್ಕೋಬಾರ್ದು ಅಷ್ಟೇ. ಆದರೂ ನೀನು ಸ್ವಲ್ಪ ಹುಷಾರಾಗಿರಪ್ಪ. ಸರಿ, ನಾನಿನ್ನು ಬರ್ತೀನಿ, ಶುಭರಾತ್ರಿ. ಆಗ ಭೂಮಿ, ವಂಶಿಯವರೇ, ನನಗೆ ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಭಾವನೆ ಇದೆ. ನನ್ನನ್ನು ನೀವು ಫ್ರೆಂಡ್ ಅಂತ ಒಪ್ಕೊಂಡ್ಮೇಲೆ ಫ್ರೆಂಡ್ ಹೇಳೋ ಹಾಗೆ ನೀವು ಕೇಳಬೇಕು ತಾನೆ? ಆಗ ವಂಶಿ, ನಾನು ಯಾವಾಗ ಕೇಳಲ್ಲ ಅಂದೆ? ಆಗ ಭೂಮಿ, ನೀವು ತುಂಬ ಬುದ್ಧಿವಂತನ ಥರ ಆಡಬೇಡಿ. ನೀವು ನನ್ನ ಫ್ರೆಂಡ್ಶಿಪ್ಗೆ ಕೊಡೋ ಬೆಲೆ ಇಷ್ಟೇನಾ? ಆಗ ತುಂಬ ಬೆಲೆ ಕೊಡ್ತೀನಿ ಭೂಮಿಯವರೇ. ಹಾಗಾದರೆ ಈ ಜ್ಯೂಸನ್ನ ತಗೊಳ್ಳಿ, ಕುಡಿಯಲೇಬೇಕು ಅಷ್ಟೇ. ಆಗ ಅಜಿತ್ ಬಂದು ಆ ಜ್ಯೂಸನ್ನ ಇಸ್ಕೋತಾರೆ. ಸಾಹೇಬ್ರೆ, ನಿಮಗೆ ಸಪ್ರೇಟಾಗಿ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಈ ಜ್ಯೂಸ್ ಇವರು ಕುಡಿಲಿ ಅಂತ ನಾನು ಬಲವಂತ ಮಾಡ್ತಿದ್ದೆ. ಆಗ ಅಜಿತ್, ಪಾಪ ಅವ್ರಿಗೆ ಇಷ್ಟ ಇಲ್ಲ ಅನ್ನಿಸುತ್ತೆ, ಬಲವಂತ ಮಾಡಬೇಡ. ಮತ್ತೆ ಭೂಮಿ ಆ್ಯನಿವರ್ಸರಿ ದಿನಾನ ಮರೆಯದೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ಒಕೇಶನ್ನ ನನ್ನ ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಆಗ ವಂಶಿ, ಅದರಲ್ಲೇನಿದೆ ಬಿಡಿ. ಆಗ ಅಜಿತ್, ನೀವು ನಮಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ ಮೇಲೆ ಮುಂದೆ ನಿಮ್ಮ ಮದುವೆನ ನಾನು ಭೂಮಿ ಮುಂದೆ ನಿಂತೇ ಮದುವೆ ಮಾಡಬೇಕಲ್ವಾ? ಭೂಮಿ, ನಾನು ಹೇಳೋದು ಸರಿಯಾಗಿದೆಯಲ್ವಾ? ಸರಿಯಾಗಿ ಏನೋ ಇದೆ ಸಾಹೇಬ್ರೆ, ಆದರೆ ಏನಿಲ್ಲ ಬಿಡಿ. ಐ ಪ್ರಾಮಿಸ್, ನಾವಿಬ್ಬರು ಸೇರಿ ನಿಮ್ಮ ಮದುವೆ ಮುಂದೆ ನಿಂತು ಮಾಡ್ತೀವಿ. ಆಗ ವಂಶಿ, ಮಾಡಿ ಸಾಹೇಬ್ರೆ, ಪಾಪ ನೀವಾದರೂ ಒಟ್ಟಿಗೆ ಎಷ್ಟು ದಿನ ಇರ್ತೀರಾ ಹೇಳಿ? ಏನಂದ್ರಿ? ಆಗ ವಂಶಿ, ಯಾಕೆ ನಿಮಗೆ ಗೊತ್ತಾಗ್ಲಿಲ್ವಾ ಸಾಹೇಬ್ರೆ? ಆಗ ಅಜಿತ್ ಮನಸ್ಸಲ್ಲಿ,
ಸತ್ಯನ್ನ ನಮ್ಮ ಮದುವೆ ಬಗ್ಗೆ ವಂಶಿ ಹತ್ರ ಏನು ಹೇಳಿಲ್ಲ ಅಂದಮೇಲೆ ವಂಶಿಗೆ ಹೇಗೆ ಗೊತ್ತಾಯಿತು? ಭೂಮಿನೇ ವಂಶಿ ಹತ್ರ ನಮ್ಮ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ಹೇಳಿದ್ದಾಳ. ಆಗ ವಂಶಿ ಯಾಕೆ ಸರ್, ಯಾಕೆ ಸುಮ್ಮನಾಗ್ಬಿಟ್ರಿ? ಆಗ ಭೂಮಿ, ಅಯ್ಯೋ ಸಾಹೇಬ್ರೆ, ಯಾಕೆ ಹಾಗೆ ಹೋಗ್ತಿದ್ದೀರಾ? ಅಟ್ಲೀಸ್ಟ್ ಆ ಜ್ಯೂಸ್ ಆದರೂ ಕುಡ್ಕೊಂಡು ಹೋಗಿ ಅಲ್ಲ. ಆಗ ಅಜಿತ್, ನಮ್ಮ ಮದುವೆ ವಿಷಯನ, ನಮ್ಮ ಒಪ್ಪಂದದ ವಿಷಯನ ಅವನಿಗೆ ಯಾಕೆ ನೀನು ಹೇಳಿದೆ? ಸಾಹೇಬ್ರೆ, ನೀವು ಏನು ಮಾತಾಡ್ತಿದ್ದೀರಾ? ನಮ್ಮಿಬ್ಬರ ಒಪ್ಪಂದದ ಮದುವೆ ವಿಷಯನ ನಾನು ವಂಶಿಯವ್ರ ಹತ್ರ ಹೇಳೋದಕ್ಕೆ ನಾನೇನು ದಡ್ಡಿ ಅಂದ್ಕೊಂಡಿದ್ದೀರಾ? ನೀನು ಹೇಳಿಲ್ಲ ಅಂದರೆ ಇನ್ಯಾರು ಹೇಳ್ತಾರೆ? ಏನೇ ನೀನು ಭೂಮಿ ಅದೆಷ್ಟು ದಿನ ಒಟ್ಟಿಗೆ ಇರ್ತೀರಾ ಅಂತಾನೆ ಅಂದರೆ ಏನರ್ಥ? ಇದೆಲ್ಲ ಅವನಿಗೆ ಗೊತ್ತಾಗುವ ಅವಶ್ಯಕತೆ ಇತ್ತಾ? ಸಾಹೇಬ್ರೆ, ನಿಮಗೆ ಯಾಕೆ ಏನೂ ಅರ್ಥ ಆಗ್ತಿಲ್ಲ? ನಾನು ವಂಶಿ ಅವ್ರ ಹತ್ರ ಏನೂ ಹೇಳಿಲ್ಲ. ಆಗ ಅಜಿತ್, ನನಗೆ ಹಾಗೆ ಅನಿಸ್ತಿಲ್ಲ. ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿನ್ನ ಮನಸ್ಸಿನ ಮಾತನ್ನು ಹೊರಗಡೆ ಹಾಕಿರ್ತಾನೆ ಆ ವಂಶಿ. ಸಾಹೇಬ್ರೆ, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನಾನು ಹೇಳುತ್ತಿರುವುದು ಬೇರೆ, ಈ ಮಾತು ಬೇಡ. ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಆಗ ಅಜಿತ್, ನಂಬಿಕೆ ಇದೆ, ಆದರೆ ಈ ವಿಚಾರದಲ್ಲಿ ಪೂರ್ತಿಯಾಗಿಲ್ಲ. ನಿಮ್ಮ ಅನುಮಾನದ ಗಂಟನ್ನು ಬಿಚ್ಚುವುದಕ್ಕೆ ನನ್ನಿಂದ ಆಗಲ್ಲ. ವಂಶಿಯವರಿಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತಾಯಿತು ಅಂತ ವಂಶಿಯವರನ್ನೇ ಕೇಳೋಣ ಬನ್ನಿ. ಆಗ ಅಜಿತ್, ಭೂಮಿ, ನೀನು ಹೋಗಿ ಕೇಳು, ನಾನು ಇಲ್ಲೇ ಇರ್ತೀನಿ. ಅರೆ ಇದೇನು ಸಾಹೇಬ್ರೆ ಹೀಗೆ ಹೇಳ್ತಿದ್ದೀರಾ? ಉತ್ತರ ಬೇಕಾಗಿರೋದು ನಿಮಗೆ, ನೀವು ಬನ್ನಿ. ಆಗ ಅಜಿತ್, ಹೌದು ಉತ್ತರ ಬೇಕು, ಆದರೆ ನೀನು ಕೊಂಡು ನನಗೆ ಹೇಳ್ಬೋದಲ್ವಾ? ಹೇಗಿದ್ದರೂ ವಂಶಿ ನಿನಗೆ ಕ್ಲೋಸ್ ಫ್ರೆಂಡ್ ಅಲ್ವಾ? ನೀನು ಕೇಳಿದ್ದಕ್ಕೆ ಸರಿಯಾದ ಉತ್ತರನೇ ಕೊಡ್ಬೋದಲ್ವಾ? ನಿಮಗೆ ಯಾರು ಸಾಹೇಬ್ರೆ ಹೇಳಿದ್ದು ನನಗೆ ಕ್ಲೋಸ್ ಫ್ರೆಂಡ್ ಅವರು ಅಂತ? ಎಂಥದ್ದೂ ಇಲ್ಲ, ಅವರು ನನ್ನ ಫ್ರೆಂಡ್ ಅಷ್ಟೇ. ಇವಾಗ ನಿಮ್ಮ ಜೊತೆ ಜಗಳ ಆಡಿಕೊಂಡು ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ. ನಾನು ಹೋಗಿ ಕೇಳ್ತೀನಿ ಬಿಡಿ ವಂಶಿಯವರೇ. ಆಗ ವಂಶಿ, ಏನು ಇಷ್ಟೊತ್ತಲ್ಲಿ ಪಕ್ಷಿಗಳು ಗೂಡು ಬಿಟ್ಟು ಆಚೆ ಬಂದಿದೆ? ಯಾಕೆ ನಿದ್ದೆ ಬಂದಿಲ್ವಾ? ಆಗ ಭೂಮಿ, ನಿಮ್ಮಿಂದ ನಮ್ಮ ನಿದ್ದೆ ಹಾಳಾಗಿದೆ. ಅಲ್ಲ ವಂಶಿಯವರೇ, ನೀವ್ಯಾಕೆ ನಮ್ಮ ಸಾಹೇಬ್ರ ಹತ್ರ ಆ ರೀತಿ ಹೇಳಿದ್ರಿ? ಆಗ ವಂಶಿ, ನಾನೇನು ಹೇಳಿದೆ ಮೇಡಮ್? ನೀವು ನನ್ನ ಬಗ್ಗೆ ಏನು ಹೇಳ್ತಿದ್ದೀರಾ ಅನ್ನೋದನ್ನು ನನಗೆ ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ. ಆಗ ಭೂಮಿ, ಅದೇ ನಿಮಗೆ ಜ್ಯೂಸ್ ಕುಡಿಯಿರಿ ಅನ್ಬೇಕಾದ್ರೆ ನೀವು ಸಾಹೇಬ್ರಿಗೆ ನೀವು ತಾನೇ ಎಷ್ಟು ದಿನ ಒಟ್ಟಿಗೆ ಇರ್ತೀರಾ ಅಂತ ಹೇಳಿದ್ರಿ? ಏನು ವಂಶಿಯವರೇ, ಏನು ಹಾಗಂದರೆ ನಿಮ್ಮ ಮಾತಿನ ಅರ್ಥ ಏನು ಅಂತ ತಿಳ್ಕೊಳ್ಳೋಕ್ಕೆ ನಾವು ಬಂದ್ವಿ. ಆಗ ವಂಶಿ, ಇದಾ ವಿಷಯ, ಅರ್ಥ ಆಯಿತು ಬಿಡಿ. ನೋಡಿ ಭೂಮಿಯವರೇ, ಇವಾಗ ಈ ಮದುವೆ ಅನ್ನೋ ಕಾನ್ಸೆಪ್ಟ್ಗೆ ಬೆಲೆನೇ ಇಲ್ಲ ಅನ್ನೋ ಥರ ಆಗಿದೆ. ಮದುವೆಯಾಗಿ 2-3 ವರ್ಷಕ್ಕೇ ಡಿವೋರ್ಸ್ಗಳಾಗ್ತಿವೆ, ಆಮೇಲೆ ಬೇರೆ ಮದುವೆ ಆಗ್ತಾರೆ. ಇನ್ನು ಕೆಲವರು ಮೊದಲೇ ಮಾತಾಡಿಕೊಂಡು 1 ವರ್ಷನೋ 2 ವರ್ಷನೋ ಜೊತೆಗಿರೋಣ ಅಂತ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗ್ತಾರೆ ಅಲ್ಲ. ಆಗ ಭೂಮಿ, ವಂಶಿಯವರೇ, ಏನು ನಿಮ್ಮ ಮಾತಿನ ಅರ್ಥ? ನಾನು ಸಾಹೇಬರು ನೀವು ಹೇಳಿದ ಹಾಗೆ ಮದುವೆ ಆಗಿದ್ದೀವಿ ಅಂತನಾ ಅರ್ಥ? ಹಾಗಂತ ನಿಮಗೆ ಯಾರು ಹೇಳಿದ್ದು? ಆಗ ವಂಶಿ, ಅಯ್ಯೋ ನನಗೆ ಯಾರು ಹೇಳಿಲ್ಲಪ್ಪ, ನಾನು ಹಾಗೆ ಅಂದ್ಕೊಂಡೆ ಅಷ್ಟೇ. ಒಂದು ವೇಳೆ ನಿಮ್ಮದು ಕೂಡ ಆ ರೀತಿ ಕಾಂಟ್ರಾಕ್ಟ್ ಮದುವೆ ಆಗಿದ್ದರೆ ನಿಮ್ಮಿಬ್ಬರ ಡಿವೋರ್ಸ್ ಆಗೋವರೆಗೂ ಕಾದಲ್ಲಿ ನಿಮ್ಮನ್ನು ಹಾರಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಇವರೇ. ಅದಕ್ಕೆ ನೋಡಿ ನಿಮಗೆ ತಾಳಿ ಕಟ್ಟಬೇಕು ಅಂತ ಆ ತಾಳಿನ ಜೇಬಲ್ಲೇ ಇಟ್ಕೊಂಡು ಓಡಾಡ್ತಿದ್ದೀನಿ. ಜೋರಾಗಿ ನಕ್ಕು ನಾನು ಹೇಳೋದನ್ನು ನಂಬ್ಕೊಂಬಿಟ್ರಾ? ಆಗ ಭೂಮಿ, ಏನು ಮಾತಾಡ್ತಿದ್ದೀರಾ ನೀವು? ಸ್ವಲ್ಪ ಅರ್ಥ ಆಗೋ ಹಾಗೆ ಮಾತಾಡ್ತೀರಾ? ಆಗ ವಂಶಿ, ಹಾಗೆ ಸುಮ್ಮನೆ ಚಳಿಗೆ ಏನೋ ಹೋಗಲಿ ಅಂತ ನಿಮ್ಮ ಮುಖಾನ ನೋಡ್ಕೊಳ್ಳಿ ಹೇಗಾಗಿದೆ. ಹೆದರ್ಕೊಂಡು ತಾಳಿ ಅಂದ ತಕ್ಷಣ ನಿಮ್ಮ ಫ್ಯೂಸೇ ಆಫ್ ಆಯಿತು ನೋಡಿ. ಆಗ ಭೂಮಿ, ಸ್ವಲ್ಪ ಕೂಡ ಬುದ್ಧಿ ಬೇಡವಾ ನಿಮಗೆ? ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಾ? ಮತ್ತೇನು ಭೂಮಿಯವರೇ, ಈಗಿನ ಟೈಮಲ್ಲಿ ಸಂಬಂಧಿಕರೇ ನಮ್ಮ ಜೊತೆ ಇರೋದಿಲ್ಲ. ದಿನ ಕಳೀತಾ ಇದ್ದ ಹಾಗೆ ಅಪರಿಚಿತರು ಆಗಿ ಹೋಗ್ತಾರೆ. ಅಂಥದ್ರಲ್ಲಿ ನೀವು ಬಂಧುನೂ ಅಲ್ಲ ಬಳಗನೂ ಅಲ್ಲ. ನನ್ನ ಮದುವೆ ಆಗೋವರೆಗೂ ನನ್ನ ಫ್ರೆಂಡ್ಶಿಪ್ ಕಾಪಾಡಿಕೊಂಡು ಇರ್ತೀರಾ ತಾವು? ಈ ಫ್ರೆಂಡ್ ಮದುವೆಯಲ್ಲಿ ನೀವಿಬ್ಬರು ನನ್ನ ಜೊತೆಗೇ ಇರ್ತೀರಾ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅದನ್ನು ಪ್ರಾಕ್ಟಿಕಲ್ ಆಗಿ ಹೇಳಿದೆ ಅಷ್ಟೇ. ನಾವು ಬಂದಾಗಿಂದ ನೋಡ್ತಾ ಇದ್ದೀನಿ. ಅದೇನಪ್ಪ ಅಜಿತ್ ಅವರು ನನ್ನ ವಿಷಯದಲ್ಲಿ ಸ್ವಲ್ಪ ಬೇರೆ ಥರನೇ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ನೇರವಾಗಿ ಹೇಳಬೇಕು ಅಂದರೆ ಸ್ವಲ್ಪ ಉರ್ಕೊಂಡವ್ರೆ. ಸಂಜಿಕೆಯಲ್ಲಿ ಬೆಳಗ್ಗೆ ಮನೆ ಬಾಗಿಲಲ್ಲಿ ರಂಗೋಲಿ ಹಾಕುತ್ತಿರ್ತಾರೆ ಅಜಿತ್ ಅವರು. ಆಗ ಭೂಮಿ ಬಂದು, ಪಾಪ ಸಾಹೇಬರು ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ರಂಗೋಲಿ ಹಾಕಿ ಸಮಾಧಾನ ಮಾಡೋಕೆ ನೋಡ್ತಿದ್ದಾರೆ. ಅವರು ಏನೇ ಮಾಡಿದರೂ ನಾನು ಕರಗಬಾರ್ದು. ಯಾಕೆ ರಂಗೋಲಿನ ಹಾಳು ಮಾಡ್ತಿದ್ದೀರಾ? ನೀವು ಸುಮ್ಮನಿರಿ, ತಡಬೇಡಿ. ಅಲ್ಲ ಭೂಮಿ, ಬಣ್ಣಗಳು ಮನಸ್ಸನ್ನು ಖುಷಿ ಪಡಿಸುತ್ತಂತೆ, ಅದಕ್ಕೆ ನೀನು ಈ ಥರ ಮುಖ ಮಾಡಿಕೊಂಡು ಇರಬೇಡ, ನನಗೆ ನೋಡೋದಕ್ಕೆ ಆಗಲ್ಲ. ಎಷ್ಟು ಚೆನ್ನಾಗಿ ಹಾಕಿದ್ದೀಯಾ ಭೂಮಿ ರಂಗೋಲಿನ, ನಾನು ಬಣ್ಣ ತುಂಬಲಾ? ಸರಿ ಆಯಿತು ಅಂತಾರೆ ಭೂಮಿ.